गणपति महाराज की, भक्त मंडली की, श्री रामचंद्र प्रभु की, भक्त हनुमान की। राम जय तो श्री राम सुना अमर विनुत पदा अमित फला प्रद राम जय तो श्री राम सुना राम 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 रघुकुल सोमा राम जय तो श्री राम सुनाम अमर विनुत पद अमित फला प्रद राम जय तो श्री राम सुनाम ಶ್ರೀ ಮಾರುತಿ ಕಲಾ ಸಂಘಕ್ಕೆ ಶ್ರೀ ಮಾರುತಿ ಕಲಾ ಸಂಘಕ್ಕೆ ಶ್ರೀ ಮಾರುತಿ ಕಲಾ ಸಂಘಕ್ಕೆ ಗೋಯ ಕಲ್ಲಮ್ಮನಿಗೆ ಶನಿದೇವರಿಗೆ ಸುಮಂತ್ರರೇ ಮಂತ್ರಿ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಗುರುದೇವ ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಸಂತಸದಿಂದಲೇ 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 ರಾಮಚಂದ್ರ ರಾಜ್ಯ ಮಂತ್ರಿ ಕೇಳು ಎಂದು ನಾನಿ ರಾಜ್ಯವ ಮಂತ್ರಿ ಕೇಳು ಸುಮಂತ್ರರೇ ಗುರುದೇವ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ
ಲೇಸಿನಿಂದ ಪಟ್ಟ ಸುಮಂತ್ರರೇ, ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಿನ್ ಕಟ್ಟುವೆ ಮಂತ್ರಿಯೇ ಕೇಳು ಎಂದು ನಾನೇ ರಾಜ್ಯವ ಮಂತ್ರಿ ಕೇಳು ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರ್ಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನ ಸದ್ಗುಣ ಶೀಲನ ರಘುರಾಮಚಂದ್ರನ ಸದ್ಗುಣ ಶೀಲನ ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಲೋಕ ಲೋಕವ ಕಾಯುವನು ಲೋಕ ಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ದಶರಥ ರಾಜೇಂದ್ರ ಗುರುದೇವ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ವಿಚಾರದಲ್ಲಿ ದೇವತೆಗಳು ಸಂತೋಷಿಸಿರುವಲ್ಲಿ ನನ್ನನ್ನು ಸಿಗಬೇಕೆ? ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ದಶರಥ ರಾಜೇಂದ್ರ, ತಮ್ಮ ಅಭಿಪ್ರಾಯ ಆಗಬಹುದು ಮಹಾರಾಜರ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ,
ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶುಭ ದಿನ ಈ ದಿನ. ದಶರಥ ರಾಜೇಂದ್ರ, ಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ವಸಿಷ್ಠ ಮಹಾಮುನಿಗಳು ಹೇಳಿದಂತೆ ದೇವ ಪರಿಜನ ಹೊರಜನ ಆ ದೇವಾನುದೇವತೆಗಳ ಸಂತೋಷವಾಗಿರುವಾಗ ನಮಗೂ ಬಹಳ ಸಂತೋಷವಾಗಿರುವುದು ರಾಜೇಂದ್ರ. ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದರೆ ನೀವು ಈಗಲೇ ಹೋಗಿ ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗಬಹುದು ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬಹಳ ಸುಭಿಕ್ಷವಾಗಿರುವುದು. ಕೃತಾರ್ಥನಾದೆನು ಗುರುದೇವ, ಕೃತಾರ್ಥನಾದೆನು. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಇಂದು ಎಲ್ಲನು 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 ಕರೆಸಿದ ಪರಿ ಚಂದನಿಲ್ಲ ಬೇಜನಕನೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕನಿಗೆ ನಮಸ್ಕರಿಸುವೆ. ಕುಮಾರ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ. ಜನಕ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ,
ನಿನ್ನನ್ನು ತ್ವರಿತವಾಗಿ ಕರೆಸಿದ ಕಾರಣವು ಅತೀ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವ ಕುಮಾರ. ಜನಕ, ನಿಮ್ಮ ಪುತ್ರನಾಗಿ ಜನಿಸಿದ ನಾನು ನಿಮ್ಮ ಆಜ್ಞೆಯಂತೆಯೇ ನಡೆಯುವೆನು. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಬರದ ಶತ್ರುಘ್ನರು ಈ ರಾಜಧಾನಿಯಲ್ಲಿಲ್ಲದಿರುವಾಗ ಈ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರವೇಕೆ ಜನಕ? ರಾಮಚಂದ್ರ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ತ್ವರಿತವಾದ ಕಾರಣ ಹಾಗೆ ಮಾಡಬೇಕಾಗಿತ್ತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳಿಸುತ್ತೇನೆ. ಅಲ್ಲದೆ ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಗಳಿಗೆ ಆಲಸ್ಯವೇ ವಿಷವಾಗಿ ಪರಿಣಮಿಸುವುದು ಕುಮಾರ. ಆದ್ದರಿಂದ ಈ ಕಾರ್ಯವನ್ನು ಮಾಡಲೇಬೇಕಾಗಿದೆ. ನೀನು ಚಿಂತಿಸಬೇಡ. ಗುರುಗಳ ಆಜ್ಞೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ಮಹದಾಜ್ಞೆ. ಗುರುಗಳಿಗೆ ವಂದಿಸುವೆ. ರಾಮಚಂದ್ರ, ನೀವು ಮಂಗಳವಾಗಲಿ. ರಾಮಚಂದ್ರ, ನೀವು ಮಂಗಳ ಸ್ನಾನ ಮಾಡಿ ಸುಖಮುಖಿಯಾಗಿ ಬಾ. ಕಾಲ ನಾನು ನಿನಗೆ ವೃಕ್ಷಬಂಧನ ಕಟ್ಟುವೇನು. ಧನ್ಯನಾದನು ಗುರುದೇವ. ಸಂಗಡ ಬಾ ರಾಮಚಂದ್ರ. ಹಾಗೆ ಅಲ್ಲ. ಸುಮಂತ್ರರೇ, ಮಹಾರಾಜರೇ, ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಆಗಬಹುದು, ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಆಗಬಹುದು ರಾಜೇಂದ್ರ. ಈ ದಿನ ಅಯೋಧ್ಯ ನಗರದಲ್ಲಿ ಸಂಭ್ರಮದ ಸೂಚನೆಗಳೇ ಕಂಡುಬರುತ್ತಿರುವುದಲ್ಲ. ಬೀದಿ ಬೀದಿ ಕೇರಿ ಕೇರಿ ರಕ್ತದ ರಂಗವಲ್ಲಿಗಳಿಂದಲೂ ಚಿನ್ನದ ಎಲೆಗಳಿಂದ ಮಾಡಿದ ತೋರಣಗಳಿಂದಲೂ ಅಲಂಕೃತಗೊಂಡಿರುವುದಲ್ಲದೆ ಎಲ್ಲೆಡೆಯೂ ಸುಗಂಧ ದ್ರವ್ಯಗಳಿಂದ ಕೂಡಿದ ಪರಿಮಳವು ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿರುವುದಲ್ಲ. ಏನಿರಬಹುದು? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ. ಪಟ್ಟಾಭಿಷೇಕದ ಸಂಭ್ರಮ ಇರಲಿ. ಅಂದು ಶ್ರೀರಾಮನು ನನ್ನನ್ನು
ಅಂತಃಪುರದಲ್ಲಿ ಗೂಡು ಬೆದಿನವಳು ಎಂದು ನಕ್ಕು ಅಪಹಾಸ್ಯ ಮಾಡಿದ್ದಕ್ಕಾಗಿ ಶ್ರೀರಾಮನಿಗೆ ಆಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಕೈಕೆಯ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಸಂಧಾನವನ್ನು ಕಲ್ಪಿಸುವನು. ನಾನೀಗಲೇ ಕೈಕಾಬಳಿಗೆ ಹೋಗುವೆನು. ಇಂದು ಇಷ್ಟು ವೇಳೆಯಾದರೂ ನನ್ನ ಪ್ರಾಣೇಶ್ವರನ ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಕಾರಣವಾದ್ರೂ ಏನಿರಬಹುದು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಇದೇನು ಇಂದು ಇಷ್ಟು ವೇಳೆಯಾದರೂ ನನ್ನ ಪ್ರಾಣಸಖಿ ಮಂತರಿಯೂ ಬಾರಲಿಲ್ಲವಲ್ಲ? ಕಾರಣವಾದರೂ ಏನಿರಬಹುದು? ಅಮ್ಮ, ಕೈಕಾದೇವಿ, ಕೈಕಾದೇವಿ. ಮಂತರ, ಬಂದೆಯ? ಬಾ, ಸುಖಾಗಮನವೇ? ಕ್ಷೇಮದಿಂದಿರುವೆಯ ಮಂತರ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆಯೇ. ಆ ದೇವಿ ಅನುಗ್ರಹದಿಂದ ನಾನು ಸದಾಕಾಲವು ಸುಖ ಸಂತೋಷದಿಂದ ಇರುವೆ. ಈ ವಿಚಾರವನ್ನು ಇದೇನೇ ಮಂತರ, ಇಂದು ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಿಚಾರವು ತನ್ನಂತೆ ತೋರುತ್ತಿರುವುದಲ್ಲ. ಕಾರಣವೇನು ನನ್ನಲ್ಲಿ ತಿಳಿಸಬಾರದೆ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರ, ಏನು? ನನಗೊಂದು ತಿಳಿಯದಮ್ಮ. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ. ಈ ವಿಚಾರವು ನನಗೆ ತಿಳಿಯದು? ಏನು?
ಇಂದು ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ. ಆಹಾ, ಕಂದನಾದ ರಾಮಗೆ ಇಂತಹ ಸಂತೋಷದ ವಿಚಾರವನ್ನು ತಂದಿರುವುದಕ್ಕೆ ಇದು ಈ ನನ್ನ ಕಂಠಿಹಾರವೇ ನಿನಗೆ ಉಡುಗೊರೆ ಹಾಕೊಡುತ್ತೇನೆ, ಸ್ವೀಕರಿಸಿ. ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತೇನೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರುತ್ತವಳ ಹಾಗೆ ಕಾಣುತ್ತಿದೆ. ಮುಂದುದುಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಏನು, ದಶರಥ ಚಕ್ರವರ್ತಿ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದುದುಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂತರ? ಆ ಸಮತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು. ಮಂತರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ, ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇ? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯದ ಕೌಶಲ್ಯಗಿಂತಲೂ ನನ್ನ ಮೇಲೆ ಅಧಿಕವಾದ ಪ್ರೀತಿ ಇಟ್ಟಿರುವನು. ಅಂತವನಿಗೆ ಪಟ್ಟಾಭಿಷೇಕವಾದ್ರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಆಯ್ತೇನು? ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನನಗೆ ಹುಚ್ಚಲೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂತರ, ನನ್ನ ಪ್ರಾಣೇಶ್ವರರಾಗಲಿ ನನ್ನ ಪ್ರೇಪುತ್ರನಾಗಲಿ ಈ ವಿಚಾರ ನನಗೆ ತಿಳಿಸಲೇ ಇಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದ ರೀತಿ ಯೋಚಿಸಿ ನೋಡು. ಹೌದು ಮಂತರ, ಇದರಲ್ಲಿ ಅವರದೇನೋ ಕುತಂತ್ರವೇ ಅಡಗಿದೆ. ಮಂತ್ರ, ಇದಕ್ಕೆ ಏನಾದರೂ ಉಪಾಯವು ನೀನೇ ತಿಳಿಸಬಾರದೇನೆ? ಹಿಂದೆ ದೇವಾಸುರ ಯುದ್ಧದಲ್ಲಿ
ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಹೌದು ಹೌದು ಮಂತರ, ನಾನು ನನ್ನ ಸ್ವಾಮಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆದ್ರೆ ಸಮಯ ಬಂದಾಗ ಕೇಳಿಕೋ ಎಂದು ಹೇಳಿರುವರಲ್ಲ, ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನೆಂದೇ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆ? ಆಹಾ, ಎಂಥ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಇನ್ನು ಎರಡನೇ ವರಕ್ಕೆ ರಾಮನು ನಾರುಮುಡಿಯನ್ನಿಟ್ಟು ಜಟಾಮಲ್ಕಲ ಧಾರಿಯಾಗಿ ಮರು ಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಕೇಳಿಕೋ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ಅರಣ್ಯವಾಸಿ ಕಳಿಸಿಕೊಡು ಎಂದು ಹೇಳಿಕೊಡುತ್ತಿರುವೆಯಲ್ಲ, ಇಂಥ ಮಾತುವನ್ನಾಡಲು ನಿನಗೆ ಮನಸ್ಸಾದ್ರೆ ಹೇಗೆ ಬಂದಿದೆ? ಹೊರಟು ಹೋಗು ಇಲ್ಲಿಂದ. ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೋಗೇ ಇಲ್ಲಿಂದ. ಅಮ್ಮ, ಈಗ ನಾನು ಏನು ಹೇಳಿದರು ನನ್ನ ಮಾತುಗಳೆಲ್ಲವೂ ನಿನಗೆ ವಿಷವಾಗಿಯೇ ತೋರುವುದು. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು. ಮಂತರ, ನೀನು ಕೌಶಲ್ಯಗೆ ದಾಸಿ ಆಗಿರಬೇಕು. ಮಂತರ, ಏನು ಹೇಳಿದೆ? ರಾಮನಿಗೆ ಪಟ್ಟಾಭಿಷೇಕವಾದರೆ ಭರತನು ರಾಮನಿಗೆ ಸೇವಕನಾಗಬೇಕೆ? ನಾನು ಆ ಕೌಶಲ್ಯಗೆ ದಾಸಿಯಾಗಬೇಕೆ? ದಾಸಿಯಾಗಬೇಕಾಗುವುದು ಎಚ್ಚರ. ಅಯ್ಯೋ, ಕೇಳಲಾರೆ. ಮಂತರ, ಇದಕ್ಕೆ ಬೇರೆ ಏನಾದ್ರೂ ಉಪಾಯವಿಲ್ಲವೇನೆ? ಅಮ್ಮ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲೆಯಾಗಿ ಹರಡಿ ನೀನು ಹಾಗೆಯೇ ಮಲಗಿರು. ಏನೇ ಇರಲಿ, ಹೇಗೆ ಇರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂತರ, ನಿನ್ನ ಮಾತಿನಂತೆ ನಡೆದುಕೊಳ್ಳುವನು. ಅದೋ ಮಹಾರಾಜರು ಇತ್ತ ಕಡೆ ಬರುತ್ತಿರುವರು, ನೀನು ಈ ಮಾರ್ಗವಾಗಿ ಹೊರಡು. ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಂತು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂತರ ಹೇಳುತ್ತಿರುವ ಮಾತಿನಲ್ಲಿ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರಿಗೆ ಕಳುಹಿಸಿ ಇಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರಲ್ಲವೇ ಆ ಮಹಾರಾಜರು. ಬರಲಿ, ತಕ್ಕ ಶಾಸ್ತಿಯನ್ನೇ ಮಾಡುವೆನು. ರಾಜಾಧಿರಾಜ ಇನಗೆ ಚಕ್ರವರ್ತಿ ಸೌರವಂಶಾಧೀಶ್ವರ ಖಟ್ವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ. ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು? ನಾನು ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರಿಸಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕಾರಣವೇನಿರಬಹುದು? ಇರಲಿ. ಕೈಕ ದೇವಿ, ಕೈಕ ದೇವಿ, ಕೈ ಓಹೋ, ಕೈಕೆಯು ಮಲಗಿರುವಳು.
ವಸ್ತ್ರಾಭರಣಗಳು ಚೆಲ್ಲಾಡಿವೆ. ಮುಖವೂ ಮಾಡಿರುವುದು. ಕಾರಣವೇನು? ಕೈಕಾ ಕೈಕಾ ದೇವಿ, ಏಕೆ ದೇವಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಂದು ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದ ಏನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸಿಯರಿಂದಲೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ನನ್ನ ಮೇಲೂ ಕೋಪವೇ ದೇವಿ? ಕೋಪ ಮಾಡ್ಬರೇ ಮಾನನೆ ಮಣಿಯಲೆ, ಕೋಪ ಮಾಡ್ಬರೇ ಮಾನನೆ ಮಣಿಯಲೆ, ಕೋಪ ಮಾಡ್ಬರೇ ದೇವಿ. ಇದೆಯಿಂದಲೀಗ ರಾಂಧನಾದೆನೋ, ದೇವಿ. ಇದೆಯಿಂದಲೀಗ ರಾಂಧನಾದೆನೋ. ಇಂದಲೀಗ ಕಾಂತನಾದೆನೋ, ಕೋಪವೇ ಕೋಪವೇಕೆ ನಿನಗೆ? ಕೈಕಾ ದೇವಿ, ಸಾಕು ಸಾಕು. ಕೋಪವೇಕೆ ನಿನಗೆ? ದೇವಿ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೈಕಾ ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು, ಕೋಪ ಮಾಡ್ಬರೇ ಮಾನನೆ ಮಣಿಯಲೆ, ಕೋಪ ಮಾಡ್ಬರೇ ದೇವಿ. ಕೈಕಾ, ನನ್ನ ಮೇಲೂ ಕೋಪವೇ ದೇವಿ? ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನಮ್ಮಂತ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನಿನ್ನಲ್ಲಿ ಮತ್ತು ರಾಮನಲ್ಲಿ ಅಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಅಂದರೆ ಭರತನ ಮೇಲೆ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು ಅಲ್ಲವೇ? ಅಯ್ಯೋ ಹುಚ್ಚಿ, ನನಗೆ ರಾಮನು ಬೇರೆ ಭರತನು ಬೇರೆಯೇ? ನನ್ನ 4 ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ನನಗೆ ಇದ್ದಿರುವುದು ಕೈಕಾ. ಹೌದು ಹೌದು, ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ಅದಕ್ಕಾಗಿ ಅಲ್ಲವೇ ನನ್ನ ಮಕ್ಕಳನ್ನು ತವರಿಗೆ ಕಳುಹಿಸಿ ಇಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯು ನನಗೆ ಅರಿವಾಗುವುದಿಲ್ಲವೇ? ಅಯ್ಯೋ ಮರುಳೆ ಮರುಳೆ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ತ್ವರಿತವಾದ ಕಾರಣ ಹಾಗೆ ಮಾಡಬೇಕಾಗಿತ್ತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ.
ಸರಿಯಾದ ಸಮಯಕ್ಕೆ ಬರುವ ನಿರೀಕ್ಷೆ ಇದೆ. ನೀನು ಚಿಂತಿಸಬೇಡ ಕೈಕಾ, ಚಿಂತಿಸಬೇಡ. ಬಾ ಬಾ ದೇವಿ, ಕುಳಿತುಕೋ. ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಂದು ನಿನಗೆ ಏನು ಬೇಕೋ ಕೇಳಿಕೋ, ನಾನು ನೆರವೇರಿಸಿಕೊಡುತ್ತೇನೆ. ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಈ ಸಂತೋಷದ ಶುಭ ದಿನದಂದು ನಿನಗೆ ಏನು ಬೇಕು ಕೇಳಿಕೋ, ನಾನು ನೆರವೇರಿಸಿಕೊಡುತ್ತೇನೆ. ನಾನು ಏನು ಕೇಳಿದ್ರು ನೆರವೇರಿಸಿಕೊಡುವಿರಾ? ಖಂಡಿತವಾಗಿಯೂ, ಖಂಡಿತವಾಗಿಯೂ ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಅವುಗಳನ್ನು ಇದುವರೆಗೂ ನಡೆಸಿಕೊಟ್ಟಿರುವಿರಾ? ನಿನಗೆ ಬೇಕಾದಾಗ ಕೇಳಿಕೋ ಎಂದು ನಾನೇ ಹೇಳಿರ್ಲಿಲ್ಲವ ಕೈಕಾ? ಸರಿ, ಈಗ ಅವುಗಳನ್ನು ನಡೆಸಿಕೊಡುವಿರಾ? ಖಂಡಿತವಾಗಿಯೂ. ಹೀಗೆ ಹೇಳಿದ್ರೆ ನಿಮ್ಮ ಮಾತುಗಳನ್ನು ನಂಬುವುದಾದ್ರೂ ಹೇಗೋ. ಏಕೆ ಕೈಕಾ? ಅದಿರಲಿ ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ನಿನ್ನಲ್ಲವೇ ಕೈಕಾ? ನಿನ್ನಲ್ಲದೆ ಮತ್ತಾರ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು? ನನ್ನಲ್ಲಿಯೇ? ಹೌದು. ನನ್ನಲ್ಲಿ ಬಿಟ್ಟರೆ ಮತ್ತಾರಲ್ಲೂ ನಿಮಗೆ ಪ್ರೀತಿ ಇಲ್ಲವೇ? ಸಾಧ್ಯವೇ ಇಲ್ಲ ಕೈಕಾ. ನಿನ್ನಲ್ಲದೆ ಮತ್ತಾರ ಮೇಲೂ ನನಗೆ ಅಧಿಕವಾದ ಪ್ರೀತಿ ಇಲ್ಲ. ಸ್ವಲ್ಪ ಆಲೋಚಿಸಿ ನೋಡಿ ಸ್ವಾಮಿ. ಸಾಧ್ಯವೇ ಇಲ್ಲ ಕೈಕಾ. ಇಲ್ಲ, ನೀವು ಏನೋ ಮರೆತಿದ್ದೀರಾ. ಸ್ವಲ್ಪ ಆಲೋಚಿಸಿ ನೋಡಿ. ನಿಜ ಕೈಕಾ, ಮರೆತಿದ್ದೆ. ನನ್ನ ಪ್ರೇಮ ಪುತ್ರನಾದ ಶ್ರೀರಾಮಚಂದ್ರನಲ್ಲಿ ನನಗೆ ಅಧಿಕವಾದ ಪ್ರೀತಿ ಇರುವುದು. ನೋಡಿದ್ರಾ? ಈಗಲೇ 2 ಮಾತುಗಳು. ಹೀಗಿರುವಲ್ಲಿ ನಿಮ್ಮ ಮಾತುಗಳನ್ನು ನಂಬುವುದಾದ್ರೂ ಹೇಗೆ? ಕೈಕಾ, ಬಾಯಿಲಿ ಕುಳಿತುಕೋ. ಬಿಡಿ ಸ್ವಾಮಿ ನೀವು. ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಕೈಕಾ, ಪತ್ನಿ ಪ್ರೇಮ. ಸರಿ, ಆ ನಿಮ್ಮ ಪ್ರಿಯ ಪುತ್ರನ ಮೇಲೆ ಪ್ರಮಾಣವನ್ನು ಮಾಡಿ ನನ್ನ ಕೋರಿಕೆಗಳನ್ನು ನಡೆಸಿಕೊಡುವೆನೆಂದರೆ ನಾನು ಕೇಳಿಕೊಳ್ಳುವೆನು. ಕೈಕಾ, ಏನು ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳೇಕೆ? ನಿನ್ನ ಕೋರಿಕೆಯು ಎಷ್ಟೇ ಕಷ್ಟ ಸಾಧ್ಯವಾದರೂ ನಾನು ನೆರವೇರಿಸಿಕೊಡುತ್ತೇನೆ. ಕೇಳಿಕೋ ಕೈಕಾ. ಸಾಧ್ಯವಿಲ್ಲ ಸ್ವಾಮಿ. ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ಕೋರಿಕೆಗಳನ್ನು ಕೇಳತಕ್ಕವಳಲ್ಲ. ಏನಿದು? ಎಂದೂ ನನ್ನ ಮಾತಿಗೆ ಎದುರಾಡದ ನನ್ನ ಕೈಕಾ ಇಂದು ಹಠ ಸಾಧಿಸುತ್ತಿರುವಳಲ್ಲ. ಏನು ಮಾಡಲಿ? ಇರಲಿ, ಇವಳು ಮತ್ತೇನಾದರೂ ಕೇಳಿಕೊಂಡ. ಕೈಕಾ, ಶ್ರೀರಾಮಚಂದ್ರನ ಮೇಲಾಣೆ, ನಿನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ. ಕೇಳಿಕೋ ಕೈಕಾ. ಅಬ್ಬಾ, ಈಗ ಸಂತೋಷವಾಯಿತೆ? ಸಂತೋಷವಾಯಿತು ಸ್ವಾಮಿ. ಆನಂದವಾಯಿತ ಕೈಕಾ? ಆನಂದವೂ ಆಯಿತು. ಕೇಳಿಕೋ. ಕೇಳಲೇ ಸ್ವಾಮಿ? ಕೇಳಿಕೋ ಕೈಕಾ. ಹಾಗಾದ್ರೆ ಕೇಳಿ. ನನ್ನ ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು. ಏನು ಹೇಳುತ್ತಿರುವೆ? ಇಂದು ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡಬೇಕೆ? ಹೌದು. ವಿನೋದಕ್ಕಾಗಿ ಹಾಗೆ ಹೇಳುತ್ತಿರುವೆಯ ಕೈಕಾ? ಇದು ವಿನೋದವೂ ಅಲ್ಲ, ಪರೀಕ್ಷೆಯೂ ಅಲ್ಲ. ನನ್ನ ಮನಪೂರ್ವಕವಾದ ಕೋರಿಕೆಗಳು. ನಡೆಸಿಕೊಡುವರೋ ಇಲ್ಲವೋ ಹೇಳಿಬಿಡಿ. ಹಾಗಾದರೆ ನಿನ್ನ ಎರಡನೇ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲದೆ
14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ರಾಮ ರಾಮ ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ. ಪ್ರಾಣೇಶ್ವರ? ಅಲ್ಲ. ಅವಳಂತೆ ವೇಷ ಧರಿಸಿ ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿರುವುದು. ಪ್ರಾಣೇಶ್ವರ! ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸಲೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಕೈಕಾ ಕೈಕಾ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟನೆಯಿಂದ ಹಾಗೆ ಹೇಳುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಯಾವ ಪಾರ್ಶ್ವದಲ್ಲಿ ನಿಂತರೂ ಒಂದೇ ಮಾತು, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕ ಹೋಗಲೇಬೇಕು. ಪರಶುಡಿನ ಬಡಿದಿಹುದ ಕಾಮೋಡ ಕವಿದಿಹುದ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೆ ರಾಮ. ಸಾಧು ಸಾಧು ಕೇಳಲಾರೆ ಕೈಕಾ, ಕೇಳಲಾರೆ ಕೈಕಾ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಹೇಗೆ ಬಂತು ಕೈಕಾ? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ. ನನ್ನ ಮಾತನ್ನು ಕೇಳು. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮತ್ತು ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವಿಲ್ಲ. ಹೀಗೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಅಬ್ಬಬ್ಬಾ, ಈಗಲಾದ್ರೂ ಏನಾಯ್ತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುರೆಂದು ನಾನೇ ಸುಮ್ಮನಾಗಿ ಬಿಡುತ್ತೇನೆ. ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ ಛಲ? ಕೈಕಾ ಕೈಕಾ ಚಲವು ರಾಮನಳು ಬೇಡ ಲಲನೆ ದಯದಿಂದ ನೋ. ಕೈಕಾ ಸಾಕು ಸಾಕು. ದೇವಿ ಚಲವು ರಾಮನಳು ಬೇಡ ಲಲನೆ ದಯದಿಂದ ನೋ. ದೇವಿ ಅಬ್ಬಾ, ಕೈಕಾ ಕೈಕಾ ನನ್ನ ಮಾತನ್ನು ಕೇಳು. ಸಾಧ್ಯವಿಲ್ಲ ಸ್ವಾಮಿ. ಬೇಡು ನೀ ಕೋಪವ ರಾಮನೋ. ಕೈಕಾ ಬೇಡು ನೀ ಕೋಪವ
ನಿಲ್ಲಿಸೋ ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕಾ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ನಿಮ್ಮ ರಾಮನೇ ಹೇಳಿ. ಆತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಚಲವೋ ರಾಮನೋ ಬೇಡ ಚಲನೆ ದಯಲಿಂದ ಛಲವೋ ರಾಮನೊಳು ಬೇಡ. ಕೈಕ ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಇಗೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಬ್ಬಾ ಸಾಕು, ನೀವೇನೇ ಹೇಳಿದ್ರು ನನ್ನ ಕೋರಿಕೆಗಳನ್ನು ಬದಲಾಗುವುದಿಲ್ಲ. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಇದೇ ಶತ ಸಿದ್ಧ. ನೀನು ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಾತ್ಸಲ್ಯಗಳು ಏನದವು ಕೈಕಾ? ಏನಾದವು? ಏನಾದವೆ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಏನಂದೆ? ಛೀ, ಕುಲಘಾತಕಿ, ನನ್ನದು ಕಪಟ ನಾಟಕವೇ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ಯವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ. ಹೊರಟು ಹೋಗು ಇಲ್ಲಿಂದ. ನಿನ್ನ ಮುಖವನ್ನು ತೋರಿಸಬೇಡ, ನಿನ್ನ ಮುಖವನ್ನು ತೋರಿಸಬೇಡ. ಮಹಾರಾಜರಿಗೆ ಜಯವಾಗಲಿ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧತೆಯಾಗಿರುವುದು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಲ್ಲೇ ಇರುವರು. ನೀನು ಬೇಗನೆ ಹೋಗಿ ರಾಮನನ್ನು ಬರಮಾಡು. ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಸಾಧ್ಯವಿಲ್ಲ. ರಾಮನು ಇಲ್ಲಿಗೆ ಬರಲೇಬೇಕು. ವಿಚಾರವು ಆತನಿಗೆ ತಿಳಿಯಲೇಬೇಕು. ನನ್ನ ಅವಯವಗಳು ನನ್ನ ವಯೋಧರ್ಮವನ್ನು ಮೀರಿ ಮೀರಿ ಹೋಗುತ್ತಿರುವವು. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿರುವುದು. ರಘುವಂಶ ಕುಲಘಾತಕ್ಕೆ ಆದ ನಿನ್ನನ್ನು ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಬಿಡಲಾರೆ. ನಿನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ಮಾಡಿಕೊಳ್ಳಲು ಜನಕ, ರಾಮ, ಶಾಂತ ರಾಮ, ಶಾಂತರಾಗಿ ಜನಕ. ರಾಮ, ಜನಕ, ಶಾಂತರಾಗಿ. ಅಮ್ಮ, ಇದೇನು ಈ ದಿನ ಜನಕರ ರೀತಿಯು ಬೇರೆಯಾಗಿರಲು ಕಾರಣವೇನಮ್ಮ? ನಿಮ್ಮ ತಂದೆಯವರು ಆಡಿದ ಮಾತು ನಡೆಸಿಕೊಡಲಾರದೆ ಈ ರೀತಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ಯಾವ ನಿನ್ನ ಅಭೀಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು? ಹೇಳು ತಾಯಿ, ನಾನು ಅದನ್ನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಇಷ್ಟು ಹೊತ್ತು ತಂದೆಯ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆ. ನಿನಗೆ ತಕ್ಕೆ ಬಿಡು ಆ ವಿಚಾರ. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭೀಷ್ಟವನ್ನು ಆ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೇನು. ಅಮ್ಮ,
ಏನೆಂದು ಕೇಳಿಕೊಂಡಿದ್ದೀರಿ ತಾಯಿ? ಮೊದಲನೇ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಅಮ್ಮ ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಭರತನ್ಯಾರು ನಾನು, ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರು ಬಿಟ್ಟು ಹೋದಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲ ಅಮ್ಮ. ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಅಮ್ಮ, ನಿನ್ನ ಎರಡನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ನೀನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ ಪುನಃ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಸಪ್ತಾಂಗದಿಂದಪ್ಪುವಿ ಸಾಮ್ರಾಜ್ಯ ಭಾರಮನ್ ದರಿಪುದಂದ ಅಂಟಿಸಿದ ಮಾತೆ ನೀನು. ಅಮ್ಮ ಸಪ್ತಾಂಗದಿಂದಪ್ಪುವಿ ಸಾಮ್ರಾಜ್ಯ ಭಾರಮನ್ ದರಿಪುದಂದ ಅಂಟಿಸಿದ ಮಾತೆ ನೀನು. ಅಮ್ಮ ಅಮ್ಮ ಭರತನಿಗೊಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೊಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು. ಅಮ್ಮ ಎಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂಜೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ನೀತೆ. ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆ ಅಮ್ಮ. ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯಭಾರವನ್ನ ನಿರ್ವಹಿಸಲು ನಾನು ಅಶಕ್ತನೆಂತಲೂ
ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನಗಳ ಪಾದ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಮ್ಮ, ನಿನ್ನಿಚ್ಛೆಯಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುತ್ತೇನೆ. ಅಮ್ಮ, ಈ ವಿಚಾರವನ್ನ ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುತ್ತೇನೆ. ಆಗಲಿ. ಅಮ್ಮ, ನಾನು ಬರುವ ತನಕ ನನ್ನ ತಂದೆಯ ರಕ್ಷಣೆ ಭಾರ ನಿನ್ನನ್ನೇ ಹೊಂದಿರುವುದು ತಾಯಿ. ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ಮೊದಲು ನೀನು ಇಲ್ಲಿಂದ ಹೊರಡು.